ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಿರುವ ವಿಷಯ ವಸ್ತು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು. ಪರೀಕ್ಷೆಗೆ ಅತಿ ಉಪಯುಕ್ತವಾದಂಥ ವಿಷಯ ವಸ್ತು. 4 ಅಂಕ 3 ಅಂಕಕ್ಕೆ ಕೇಳ್ತಾರೆ. ಹಾಗಾದರೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನಪ್ಪ ಅಂದರೆ, ಮೊದಲನೇ ಉದ್ದೇಶ ನೀರಾವರಿ, ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ, ಕುಡಿಯುವ ನೀರು ಪೂರೈಕೆ, ಮೀನುಗಾರಿಕೆ, ಪ್ರವಾಸೋದ್ಯಮ, ನೌಕಾಯಾನವಾಗಿರುತ್ತೆ. ನದಿ ನೀರು ಸಂಗ್ರಹಿಸಿ ನೀರಾವರಿ, ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ, ಕುಡಿಯುವ ನೀರು, ಮೀನುಗಾರಿಕೆ, ಪ್ರವಾಸೋದ್ಯಮ, ನೌಕಾಯಾನ ಇತ್ಯಾದಿ ಉದ್ದೇಶಗಳಿಗಾಗಿ ನಿರ್ಮಿಸಿರುವ ಯೋಜನೆಗಳನ್ನೇ ನಾವು ಹೇಳ್ತೇವೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು. ಹಾಗಾಗಿ ಭಾರತದ ಪ್ರಮುಖ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಯಾವುವು ಅಂತ ಕೇಳೋದಾದರೆ, 1 ಬಾಕ್ರಾ ನಂಗಲ್ ಯೋಜನೆ, ಸತ್ಲಜ್ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಲಾಗಿದೆ. 2 ಹಿರಾಕೋಡ್ ಅಣೆಕಟ್ಟು, ಈ ಯೋಜನೆ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನಾಗಾರ್ಜುನ ಸಾಗರ ಯೋಜನೆ, ಕೃಷ್ಣ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಲಾಗಿದೆ. ಶ್ರೀಶೈಲಂ ಯೋಜನೆ, ಕೃಷ್ಣ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಲಾಗಿದೆ. ಕೊಯ್ನಾ ಯೋಜನೆ, ಕೃಷ್ಣ ನದಿ ಉಪನದಿ ಕೊಯ್ನಾ. ತುಂಗಭದ್ರಾ ನದಿ ಕಣಿವೆ ಯೋಜನೆ, ತುಂಗಭದ್ರಾ ನದಿ ಅಡ್ಡಲಾಗಿ ಕಟ್ಟಲಾಗಿದೆ. ಇಂದಿರಾ ಸಾಗರ ಯೋಜನೆ, ನರ್ಮದಾ ನದಿ. ಸರ್ದಾರ್ ಸರೋವರ ಯೋಜನೆ, ನರ್ಮದಾ ನದಿ. ತೆಹ್ರಿ ಯೋಜನೆ, ಭಾಗೀರಥಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಲಾಗಿದೆ. ರಾಣಾ ಪ್ರತಾಪ ಸಾಗರ ಯೋಜನೆ, ಇದು ಚಂಬಲ್ ನದಿ ಕಣಿವೆ ಯೋಜನೆಯಾಗಿದೆ. ಉಕ್ಕಾಯ ಯೋಜನೆ, ತಾಪ್ತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕೋಲಾರ ಡ್ಯಾಮ್ ಯೋಜನೆ, ಇದು ದಾಮೋದರ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳೇನಪ್ಪ ಅಂದರೆ, ಬಾಕ್ರಾ ಆಧುನಿಕ ಭಾರತದ ದೇಗುಲ. ದೇಗುಲ ಯಾವುದಪ್ಪ ಅಂದರೆ ಬಾಕ್ರಾ. ನಾಗಾರ್ಜುನ ಸಾಗರ, ದಕ್ಷಿಣ ಭಾರತದ ಜೀವನಾಡಿ. ಹಿರಾಕೂಡ್, ಏಷ್ಯಾದ ದೊಡ್ಡ ಮಣ್ಣಿನ ಅಣೆಕಟ್ಟು. ತೆಹ್ರಿ, ವಿಶ್ವದ ಎತ್ತರದ ಅಣೆಕಟ್ಟುಗಳಲ್ಲಿ ಒಂದು. ಸರ್ದಾರ್ ಸರೋವರ ಜಲಕ್ರಾಂತಿ ಯೋಜನೆ ಎಂದು ಕರೆಯುತ್ತಾರೆ. ಅತಿ ಎತ್ತರದ ಅಣೆಕಟ್ಟು ಯಾವುದಪ್ಪ ಅಂದರೆ ತೆಹ್ರಿ. ಅತಿ ಉದ್ದದ ಅಣೆಕಟ್ಟು ಯಾವುದಪ್ಪ ಅಂದರೆ ಹಿರಾಕೋಡ್. ಅತಿ ಹೆಚ್ಚು ವಿದ್ಯುತ್ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟು ಯಾವುದಪ್ಪ ಅಂದರೆ ಬಾಕ್ರಾ ನಂಗಲ್ ಮತ್ತು ತೆಹ್ರಿ ಅಣೆಕಟ್ಟು. ಕೃಷ್ಣಾ ನದಿ ಮೇಲೆ ಪ್ರಮುಖ ಯೋಜನೆಗಳು ಯಾವ ಬರ್ತಪ್ಪ ಅಂದರೆ ನಾಗಾರ್ಜುನ ಸಾಗರ, ಶ್ರೀಶೈಲ, ಕೊಯ್ನಾ. ಈಗ ಇಲ್ಲಿ ಪ್ರತಿಯೊಂದು ಅಣೆಕಟ್ಟುಗಳ ಮುಖ್ಯ ಉದ್ದೇಶ 1 ಅಂಕ 2 ಅಂಕ 3 ಕೇಳಿಬಿಡ್ತಾರೆ. ಕಾಮನ್ನಾಗಿ ಉತ್ತರ ರೆಡಿ ಮಾಡಿ ಇಟ್ಕೊಳ್ಬೇಕು. 1 ವಿದ್ಯುತ್ ಪ್ರವಾಹ ನಿಯಂತ್ರಣ, 2 ನೀರಾವರಿಗಾಗಿ, ವಿದ್ಯುತ್ ಉತ್ಪಾದನೆ ಮಾಡೋದಕ್ಕಾಗಿ, ಕುಡಿಯುವ ನೀರಿಗಾಗಿ, ವಿದ್ಯುತ್ ಉತ್ಪಾದನೆ ಮಾಡೋದಕ್ಕಾಗಿ, ಪ್ರವಾಸೋದ್ಯಮಕ್ಕಾಗಿ, ಮೀನುಗಾರಿಕೆಗಾಗಿ, ವಿವಿಧ ಉದ್ದೇಶಗಳಿಗಾಗಿ, ವಾಣಿಜ್ಯ ಉದ್ದೇಶಗಳಿಗಾಗಿ, ವೈದ್ಯಕೀಯ ಸೌಲಭ್ಯಕ್ಕಾಗಿ. ಹೀಗೆ ಕಾಮನ್ನಾಗಿ ಪ್ರಶ್ನೆ ಹತ್ರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದನ್ನು ಕೇಳಿದ್ರು ಕೂಡ ಬರೆದ್ರೆ ಪೂರ್ಣಾಂಕ ಸಿಗುತ್ತೆ ಎಂಬ ನಂಬಿಕೆ ನನಗಿದೆ. ನಾನು ಕೂಡ 33 ವರ್ಷಗಳ ಕಾಲ ಅದೇ ಕೆಲಸ ಮಾಡ್ಕೊಂಡು ಬಂದಿರೋರು. ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಹಿಂದ್. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.